ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ನಾನೀಗ ಕೆಲವೊಂದು ಕಿವಿಮಾತುಗಳನ್ನು ಹೇಳುವೆನು. ಇದು ನಾನು ಸಂಗ್ರಹ ಮಾಡಿದ ಕಿವಿಮಾತುಗಳು. ಯಾವುದೆಲ್ಲ ನೋಡುವ. ಅನ್ನ ಸೀದು ಹೋದರೆ 3-4 ಬ್ರೆಡ್ ಸ್ಲೈಸ್ಗಳನ್ನು ಅನ್ನದ ಮೇಲಿಟ್ಟು ಮುಚ್ಚಿ 10 ನಿಮಿಷದ ನಂತರ ಸೀದ ವಾಸನೆ ಹೋಗುತ್ತದೆ. ಫ್ರಿಡ್ಜ್ ವಾಸನೆ ಬರುತ್ತಿದ್ದರೆ ಒಂದು ಬೌಲಿನಲ್ಲಿ ಅಡುಗೆ ಸೋಡಾ ಹಾಕಿ ಅದರಲ್ಲಿ ಇಡಬೇಕು. ಇದು 2ನೇ ಟಿಪ್ಸು. ಇನ್ನು 3ನೇದು, ಹಾಲಿನ ಪಾತ್ರೆ ಸೀದು ಹೋಗಿ ಕಪ್ಪಾಗಿದ್ದರೆ ಸ್ವಲ್ಪ ಅಡುಗೆ ಸೋಡಾವನ್ನು ನೀರಿನಲ್ಲಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದರೆ ಪಾತ್ರ ಮೊದಲಿನಂತೆ ಆಗುತ್ತದೆ. ಇಲ್ಲದಿದ್ದರೆ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಪಾತ್ರೆಯನ್ನು ಸೀದು ಹೋದ ಜಾಗವನ್ನು ತಿಕ್ಕಿ ತೊಳೆದರೆ ಅದು ಕೂಡ ಕ್ಲೀನಾಗಿ ಹೋಗುತ್ತೆ. ಕಾಫಿ ಡಿಕಾಕ್ಷನ್ ಹಾಕುವಾಗ ಸ್ವಲ್ಪ ಸಕ್ಕರೆ ಸೇರಿಸಿದರೆ ಕಾಫಿ ರುಚಿ ಹೆಚ್ಚುತ್ತದೆ. ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಕಲಸಿ ದೋಸೆ ಮಾಡಿದರೆ ದೋಸೆ ಕೆಂಪಗೆ ಗರಿಗರಿಯಾಗಿ ಏಳುತ್ತದೆ. ಸೌತೆಕಾಯಿ ಸಿಪ್ಪೆಯನ್ನು ಮನೆಯಲ್ಲಿ ಅಲ್ಲಲ್ಲಿ ಹಾಕುವುದರಿಂದ ಜಿರಳೆಗಳ ಕಾಟ ಕಡಿಮೆಯಾಗುತ್ತದೆ. ಸ್ವಲ್ಪ ಮೈದಾ ಹಿಟ್ಟು ಬೋರಿಕ್ ಪುಡಿಯ ಜೊತೆಗೆ ಬೆಲ್ಲ ಸೇರಿಸಿ ಗಟ್ಟಿಯಾಗಿ ಕಲಸಿ ಜಿರಳೆಗಳು ಓಡಾಡುವ ಜಾಗದಲ್ಲಿ ಅಂಟಿಸಿ ಬಿಟ್ಟರೆ ಜಿರಳೆ ಮಾಯವಾಗುತ್ತವೆ. ಇರುವೆಗಳು ಬರುವ ಜಾಗದಲ್ಲಿ ಉಪ್ಪಿನ ನೀರು ಸಿಂಪಡಿಸುವುದರಿಂದ ದಾರಿ ಬದಲಾಯಿಸುತ್ತದೆ. ವಿಷದ ಕೀಟಗಳ ಕಡಿತ ಉಂಟಾದಾಗ ಈರುಳ್ಳಿಯ ತುಂಡುಗಳನ್ನು ತಿಕ್ಕುತ್ತಿದ್ದರೆ ನಂಜು ಮತ್ತು ನೋವು ಕಡಿಮೆಯಾಗುತ್ತದೆ. ಮಕ್ಕಳು ಗೋಡೆಯ ಮೇಲೆ ಪೆನ್ಸಿಲಿನಿಂದ ಗೀಚಿದ್ದರೆ ಬ್ರೆಡ್ ಪೀಸಿನಿಂದ ಒರೆಸಿದರೆ ಸ್ವಚ್ಛವಾಗುತ್ತದೆ. ಟೊಮೆಟೊಗಳನ್ನು ಬೇಯಿಸಿ ಉಪ್ಪು ಬೆರೆಸಿ ಮಿಕ್ಸ್ ಮಾಡಿ ಐಸ್ ಟ್ರೇನಲ್ಲಿ ಹಾಕಿ ಡೀಪ್ ಫ್ರಿಡ್ಜ್ ಮಾಡಿ ಐಸ್ ಕ್ಯೂಬ್ಗಳನ್ನು ಬಾಕ್ಸಿನಲ್ಲಿಟ್ಟು ಬೇಕಾದಾಗ ಫ್ರೀಝರ್ನಿಂದ ತೆಗೆದು ಸೂಪ್ ರಸಂ ಮಾಡಬಹುದು. ಅಡುಗೆಯಲ್ಲಿ ಉಪ್ಪು ಹೆಚ್ಚಾಗಿದ್ದರೆ ಆಲೂಗಡ್ಡೆ ಹೆಚ್ಚಿ ಹಾಕಿ ಜೊತೆಗೆ 1 ಚಮಚ ಸಕ್ಕರೆ ಬೆರೆಸಿ ನಿಂಬುಗಳನ್ನು ಕೊಬ್ಬರಿ ಎಣ್ಣೆ ಸವರಿ ಫ್ರಿಡ್ಜಿನಲ್ಲಿಡುವುದರಿಂದ ಬೇಗ ಹಾಳಾಗುವುದಿಲ್ಲ. ಉಪ್ಪು ಬೆರೆಸಿ ಇಟ್ಟರೂ ಏನೂ ಆಗುವುದಿಲ್ಲ. ಮೇಲಿನಿಂದ ಉಪ್ಪು ಬೆರೆಸಿ ಇಟ್ಟರೂ ಏನೂ ಆಗುವುದಿಲ್ಲ. ಹಾಲು ಕಾಯಿಸುವಾಗ ಪಾತ್ರೆಯ ಅಂಚಿನ ಮೇಲೆ ತುಪ್ಪ ಸವರುವುದರಿಂದ ಹಾಲು ಬೇಗ ಉಕ್ಕುವುದಿಲ್ಲ. ಉಕ್ಕಿದರೂ ಅಂಚುಗಳು ಕಲೆಗಟ್ಟುವುದಿಲ್ಲ. ಅನ್ನ ಮುದ್ದೆಯಂತಾಗದಿರಲು ಅಕ್ಕಿ ತೊಳೆದು ಬೇಯಿಸುವಾಗ 2 ಹನಿ ನಿಂಬೆ ರಸ ಹಾಕಬೇಕು. ಇಲ್ಲದಿದ್ದರೆ ತುಪ್ಪವನ್ನಾದರೂ 2 ಬಿಂದು ಹಾಕಿದರೆ ಅನ್ನ ಮುದ್ದೆಯಾಗುವುದಿಲ್ಲ. ಧನ್ಯವಾದಗಳು.